ಕುಮಾರಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಜೈಲುವಾಸ ಕಂಟಿನ್ಯೂ ಆಗ್ತಾ ಇದೆ. ನಟ ದರ್ಶನ್ರನ್ನ ಇದೇ ವೇಳೆ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 4ನೇ ಬಾರಿಗೆ ಪತಿಯನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ದಿನಕರ್ ತೂಗುದೀಪ್ ಜೊತೆಗೆ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಒಂದು ಕಡೆಗೆ ದರ್ಶನ್ ಪರವಾಗಿ ಕಾನೂನು ಹೋರಾಟಕ್ಕೆ ಬೇಕಾದ ತಯಾರಿಯನ್ನ ವಿಜಯಲಕ್ಷ್ಮಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪತಿಯ ಆರೋಗ್ಯ ಕ್ಷೇಮ ಎಲ್ಲವನ್ನ ವಿಚಾರಿಸೋದಕ್ಕೆ ಕುಟುಂಬದಲ್ಲಿ ಆಗಾಗ ಪುತ್ರನನ್ನು ಕರ್ಕೊಂಡು ಬರೋದು, ಸಹೋದರನನ್ನು ಕರ್ಕೊಂಡು ಬರೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಸೊ 4ನೇ ಸಲ ದರ್ಶನ್ ಪರಪ್ಪನಗ್ರಹಾರ ಜೈಲು ಸೇರಿದ ಮೇಲೆ ಪತ್ನಿ ವಿಜಯಲಕ್ಷ್ಮಿಯವರು ಹೋಗಿರೋದು. ದಿನಕರ್ ತೂಗುದೀಪ್ ಕೂಡ ಇದೇ ವೇಳೆ ಕಂಡು ಬಂದರು. ಇನ್ನು ಈ ಭೇಟಿ ಸಹಜವಾಗಿ ಪವಿತ್ರ ಗೌಡ ಟೆನ್ಷನ್ ಅಂತ ತಂದಿರುತ್ತೆ. ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ನಡುವೆ ಏನು ಸಂಭಾಷಣೆ ನಡೆದಿದೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ತನಕ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ. ಚಾರ್ಜ್ ಶೀಟ್ ಪೊಲೀಸರು ಎಲ್ಲಿ ತನಕ ಸಲ್ಲಿಕೆ ಮಾಡೋದಕ್ಕಾಗೋದಿಲ್ವೋ ಅಷ್ಟು ಬೇಗ ಬೇಲ್ ಸಿಗೋದು ಕೂಡ ಇಲ್ಲ. ಇಷ್ಟರಲ್ಲೂ ಅವರು ಮಾನಸಿಕವಾಗಿ ಫಿಸಿಕಲಿ ಕುಗ್ಗಿ ಹೋಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಕುಟುಂಬದ ಮೇಲಿದೆ. ಸೊ ಆ ಪ್ರಯತ್ನದ ಭಾಗವಾಗಿ ವಾರಕ್ಕೆ 2 ಸಲ ಅವಕಾಶ ಕುಟುಂಬದವರಿಗೆ ಇರುತ್ತೆ ದರ್ಶನ್ರನ್ನ ಅಥವಾ ಅಂಡರ್ ಟ್ರಯಲ್ ಪ್ರಿಸ್ನರನ್ನು ನೋಡೋದಕ್ಕೆ ಅಂತ ಹೇಳಿ. ಸೊ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಪತ್ನಿ ಹಾಗೂ ಸಹೋದರ ಬಂದಿದ್ದಾರೆ. ಪವಿತ್ರ ಗೌಡ ಭೇಟಿಗೆ ಜೈಲಿಗೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಈ ಕಡೆ ದರ್ಶನ್ ಕುಟುಂಬಸ್ಥರು ಇವರು ನೋಡೋದಕ್ಕೆ ಬಂದರೆ ಪವಿತ್ರ ಗೌಡ ಫ್ಯಾಮಿಲಿಯವರು ಪವಿತ್ರ ಗೌಡನ ನೋಡೋದಕ್ಕೆ ಬಂದಿದ್ದಾರೆ. ಬ್ಯಾಗ್ನಲ್ಲಿ ಹಣ್ಣು ಮತ್ತು ತಿಂಡಿಯನ್ನು ಕೂಡ ಕುಟುಂಬಸ್ಥರು ತಂದಿದ್ದು ಗಮನ ಸೆಳೆಯಿತು. ಪರಪ್ಪನಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಸದ್ಯಕ್ಕೆ ಇದ್ದಾರೆ. ಪವಿತ್ರ ಗೌಡ ಅವರನ್ನ ಭೇಟಿಯಾಗೋದಕ್ಕೆ ಅವರ ತಾಯಿ ಸೇರಿದಂತೆ ಕುಟುಂಬದ ಅನೇಕರ ಆಗಮನ ಆಗಿದೆ. ಸೊ ಪವಿತ್ರ ಗೌಡ ಅವರ ಕ್ಷೇಮವನ್ನು ವಿಚಾರಿಸೋದಕ್ಕೆ, ಯೋಗಕ್ಷೇಮ ವಿಚಾರಿಸೋದಕ್ಕೆ ಅವರ ಫ್ಯಾಮಿಲಿಯವರು ಬಂದ ಸಂದರ್ಭದಲ್ಲಿ ಆಕೆಗೆ ಇಷ್ಟವಾಗುವಂತಹ ಕೆಲ ಹಣ್ಣು ಜೊತೆಗೆ ತಿಂಡಿ ತಿನಿಸುಗಳನ್ನೆಲ್ಲ ತರೋ ಕೆಲಸವನ್ನು ಇವರು ಮಾಡಿದ್ದಾರೆ. ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಕೂಡ ತನ್ನ ಲಾಯರನ್ನು ಚೇಂಜ್ ಮಾಡಬೇಕು, ಮತ್ತು ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅಂತೆಲ್ಲ ಸಮಾಲೋಚನೆಯನ್ನು ಫ್ಯಾಮಿಲಿ ಜೊತೆಗೆ ನಡೆಸ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಎರಡೂ ಕಡೆಯಲ್ಲಿ ಅಂದರೆ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡ, ಎರಡೂ ಕಡೆಯ ಫ್ಯಾಮಿಲಿಯ ಕುಟುಂಬಸ್ಥರು ಬಂದ್ರಲ್ಲ, ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳ ಚರ್ಚೆ ಆಯಿತು, ಏನೇನು ವಿಚಾರಗಳನ್ನ ದರ್ಶನ್ ಹೇಳಿ ಕಳಿಸಿದಾರಂತೆ ಫ್ಯಾಮಿಲಿಗೆ, ಏನಾದರೂ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆಯಾ? ಮಮತಾ, ಖಂಡಿತವಾಗೂ ಈಗಾಗಲೇ ಏನು ದರ್ಶನ್ ಜೈಲ್ ಬಗ್ಗೆ 25 ದಿನ ಆಗ್ತಾ ಬರ್ತಾ ಇದೆ. ಅದರಲ್ಲೂ ಸಹ ವಿಜಯಲಕ್ಷ್ಮಿ ಪ್ರತಿ ವಾರ ಏನು ತಮ್ಮ ಪತಿಯನ್ನ ನೋಡೋದಕ್ಕೆ ಜೈಲಿಗೆ ಬಂದು ಒಂದು ರೀತಿ ಪತಿಗೆ ದರ್ಶನ್ಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಸಹ ದರ್ಶನ್ ನೋಡಲು ವಿಜಯಲಕ್ಷ್ಮಿ ಮತ್ತು ಅವರ ತಮ್ಮ ದರ್ಶನ್ ಇನ್ನಷ್ಟು ಜೊತೆಲಿ 4 ಜನ, ದಿನಕರ್ ಸೇರಿ ಇನ್ನಿಬ್ರು ಸೇರಿ ಒಟ್ಟು 4 ಜನ ಈಗ ಒಳಗಡೆ ಹೋಗಿರುವಂತದ್ದು. ಒಂದ್ ಕಡೆಗೆ ಎಲ್ಲೋ ಒಂದ್ ಕಡೆ ದರ್ಶನ್ನ ಕೊಲೆ ಪ್ರಕರಣ ಏನಿದೆ ಅದನ್ನ ಪೊಲೀಸರು ಆದಷ್ಟು ತನಿಖೆಗಳ ಮಾಡುವ ಮುಖಾಂತರ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸ ಆಗ್ತಿದೆ. ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಸಹ ಪ್ರತಿ ವಾರ ಭೇಟಿ ಕೊಟ್ಟು ತನ್ನ ಏನು ಕಾನೂನು ಪ್ರಕ್ರಿಯೆ ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ಏನು ಸಂಬಂಧಪಟ್ಟಂತಹ ಲಾಯರ್ಗಳಲ್ಲಿ ಅವರು ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದ್ರ ದರ್ಶನ್ ಹತ್ರ ಖುದ್ದು ಮಾತುಕತೆ ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆಗೆ ದರ್ಶನ್ಗೆ ಧೈರ್ಯ ತುಂಬುವಂತ ಕೆಲಸವನ್ನ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ. ಇವತ್ತು ಸಹ ದಿನಕರ್ ಜೊತೆಲಿ ಏನು ವಿಜಯಲಕ್ಷ್ಮಿ ಬಂದಿದ್ದಾರೆ. ಇವತ್ತು ಸಾಕಷ್ಟು ದರ್ಶನ್ ಜೊತೆಲಿ ಸಾಕಷ್ಟು ಚರ್ಚೆ ಮಾಡೋದಕ್ಕೆ ಈಗ ಒಳಗಡೆ ಹೋಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಮುಂದೆ ಈಗಾಗಲೇ ಪೊಲೀಸರು ಯಾವ ರೀತಿ ತನಿಖೆ ಪ್ರಾರಂಭ ಮಾಡಿದ್ದಾರೆ, ಯಾರೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ, ಅದ್ರ ಬಗ್ಗೆನೂ ಸಹ ಒಂದಷ್ಟು ದರ್ಶನ್ಗೆ ಮಾಹಿತಿ ಕೊಟ್ಟು ಬೇರೆ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ಕೊಂಡ್ ಬರುವ ಸಾಧ್ಯತೆ ಇದೆ. ಜೊತೆಗೆ ಏನು ಪವಿತ್ರ ಗೌಡ, ಈಗಾಗಲೇ ಪವಿತ್ರ ಗೌಡ ಜೈಲಲ್ಲಿದ್ದು ಅವ್ರ ಪೋಷಕರು ಸಹ ಪ್ರತಿ ಸೋಮವಾರ ಬಂದು ಅವರ ಪವಿತ್ರ ಗೌಡನ ಭೇಟಿ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಒಂದ್ ಕಡೆಗೆ ಸಮತಾ ಬಂದು ಜೈಲಿಗೆ ಭೇಟಿ ಕೊಟ್ಟು ಹೋದ ನಂತರ ಪೊಲೀಸರು ಏನು ಸಮತಾಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪವಿತ್ರ ಗೌಡ ಸ್ನೇಹಿತರು ಇರ್ಬೋದು ಅಥವಾ ಆಪ್ತರು ಯಾರು ಸಹ ಜೈಲಿಗೆ ಬರ್ತಾ ಇಲ್ಲ. ಬರುವಂತದ್ದು ಬರೀ ಅವ್ರ ಕುಟುಂಬದವರು ಹೊರತುಪಡಿಸಿದ್ರೆ ಇಲ್ಲಿ ತನಕ ಭೇಟಿಗೆ ಯಾರು ಹೋಗಿಲ್ಲ. ಅದರಲ್ಲೂ ಅಡ್ವೊಕೇಟ್ ಅವರ ಲಾಯರ್ ಹೊರತುಪಡಿಸಿದ್ರೆ ನಾರಾಯಣಸ್ವಾಮಿ ಅವರು 2 ಬಾರಿ ಭೇಟಿಯಾಗಿ ಬಂದಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ಸಹ ಪವಿತ್ರ ಗೌಡ ಕುಟುಂಬದವರು ಸಾಕಷ್ಟು ಹೋಗ್ಬೇಕಾದ್ರೆ ಒಂದಷ್ಟು ಹಣ್ಣುಗಳನ್ನ ತೆಗೆದುಕೊಂಡು ಪವಿತ್ರ ಗೌಡಗೆ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿಂದು ಅಷ್ಟು ಕಾನೂನು ಪ್ರಕ್ರಿಯೆ ಮುಂದೆ ಯಾವ ರೀತಿ ಮಾಡ್ಬೇಕು ಅಥವಾ ಪದೇ ಪದೇ ವಿಜಯಲಕ್ಷ್ಮಿ ಬಂದು ಹೋಗ್ತಿರೋದ್ರಿಂದ ಪವಿತ್ರ ಗೌಡಗೆ ಎಲ್ಲ ಒಂದ್ ಕಡೆ ಟೆನ್ಷನ್ ಆಗ್ತಿರೋದು ಏನಂತಂದ್ರೆ, ನಮ್ಮ ಎಲ್ಲಿ ದರ್ಶನ್ ನನ್ನ ಕೈ ಬಿಡ್ತಾರೆ ಅಥವಾ ಬೇರೆ ನಾನು ಯಾವ್ದಾದ್ರು ಪ್ರತಿಷ್ಠಿತ ವಕೀಲರನ್ನ ನೇಮಕ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆನೂ ಸಹ ಪೋಷಕರ ಬಳಿ ಒಂದಷ್ಟು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಒಟ್ಟಲ್ಲಿ ಈಗಾಗಲೇ ಏನು ದರ್ಶನ್ ಭೇಟಿಗೆ ಹೋಗಿರುವಂತಹ ಕುಟುಂಬದವರು ವಿಜಯಲಕ್ಷ್ಮಿ ಹಾಗೂ ದಿನಕರ್ ಇರ್ಬೋದು, ಇವರು 4 ಜನ ಈಗ ಹೋಗಿರುವಂತದ್ದು. ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ಅವರು ಭೇಟಿ ಮಾಡಿ ಮಾತುಕತೆ ನಂತರ ಅವರು ಆಚೆ ಬರಲಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಫ್ಯಾಮಿಲಿ
ಈಗಾಗಲೇ ಅವರ ಸಹೋದರ ಮತ್ತು ಪತ್ನಿ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಈ ಬೆಳವಣಿಗೆ ಪದೇ ಪದೇ ಆಗ್ತಾ ಇರೋದ್ರಿಂದ ಆ ಕಡೆ ಪವಿತ್ರ ಗೌಡಕ್ಕೂ ಟೆನ್ಷನ್ ಇದೆ. ವಿಜಯಲಕ್ಷ್ಮಿ ಅವರು ಎಲ್ಲಿ ದರ್ಶನ್ಗೆ ಹತ್ತಿರ ಆದ ನಂತರ ದರ್ಶನ್ ಎಲ್ಲಿ ತಮ್ಮನ್ನ ಮಾತಾಡ್ಸೋದು ಅಥವಾ ತಮ್ಮ ಕಾಂಟ್ಯಾಕ್ಟನ್ನು ಬಿಡ್ಬೋದು ಅನ್ನೋ ಆತಂಕ ಪವಿತ್ರ ಗೌಡಕ್ಕೂ ಇದೆಯಂತೆ. ಈ ಬಗ್ಗೆ ಜೈಲಿನ ಮೂಲೆ ಮೂಲೆಯಲ್ಲೂ ಕೂಡ ಗುಸುಗುಸು ನಡೀತಾ ಇದೆ. ಇನ್ನೊಂದು ಕಡೆಗೆ ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದಾರೆ. ಪವಿತ್ರ ಗೌಡರನ್ನ ಮೀಟ್ ಮಾಡೋದಕ್ಕೆ ಇಲ್ಲಿ ತನಕ ಯಾವ ಫ್ರೆಂಡ್ಸು ಬಂದಿಲ್ಲ. ಬಂದವರು ಒಬ್ಬರು ಸಮತ, ಅವರೀಗ ಪೊಲೀಸರ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಪವಿತ್ರ ಗೌಡ ನೋಡೋದಕ್ಕೆ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಕೂಡ ಅಲ್ಲಿಗೆ ಬರ್ತಾ ಇಲ್ಲ. ಸೊ ಪ್ರತಿ ಸೋಮವಾರ ಕೂಡ ಕುಟುಂಬಸ್ಥರು ಬಂದು ಇವ್ರನ್ನ ಭೇಟಿ ಆಗೋದು ಮುಂದುವರಿಸ್ತಾ ಇದ್ದಾರೆ. ಕಾನೂನು ಹೋರಾಟದಲ್ಲಿ ಇಲ್ಲಿ ತನಕ ಇವರಿಗೆ ಗೆಲುವು ಸಿಕ್ಕಿಲ್ಲ ಅಥವಾ ರಿಲೀಫ್ ಸಿಕ್ಕಿಲ್ಲ. ಮುಂದಿನ ಕಾನೂನು ಹೋರಾಟ, ವಕೀಲರನ್ನ ಚೇಂಜ್ ಮಾಡಬೇಕಾ ಬಿಡಬೇಕಾ, ಏನು ಅಪೀಲ್ ಮಾಡ್ಬೋದು, ಅದೆಲ್ಲವನ್ನ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅಂತೆ.